ಅಮೆರಿಕದ ಡೆಡ್ಲಿ ದಾಳಿಗೆ ಪಿಜ್ಜಾ ಸುಳಿವು ನೀಡಿತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅಮೆರಿಕದ ಡೆಡ್ಲಿ ದಾಳಿಯ ಸುಳಿವು ನೀಡಿತ್ತಾ ಪಿಜ್ಜಾ? ಅಮೆರಿಕದ ಡೆಡ್ಲಿ ದಾಳಿಗೆ ಪಿಜ್ಜಾಕ್ಕೂ ಒಂದಕ್ಕೊಂದು ನಂಟೇನು, ಏನು ಸಂಬಂಧ ಇದೆ? ಪಿಜ್ಜಾಗೂ ಅಮೆರಿಕ ಡೆಡ್ಲಿ ಅಟ್ಯಾಕ್ಗೂ ಲಿಂಕ್ ಇದೆಯಾ? ದಾಳಿಗೂ ಮುನ್ನ ಪೆಂಟಗಾನ್ನಲ್ಲಿ ಪಿಜ್ಜಾ ಆರ್ಡರ್ ಮಾಡಲಾಗಿದೆ. ಪೆಂಟಗಾನ್ ಸುತ್ತಲಿನ ಪಿಜ್ಜಾ ಶಾಪ್ ವಿಪರೀತವಾಗಿ ಆರ್ಡರ್ ಬಂದಿದೆ. ದಿನದ ವಹಿವಾಟಿಗಿಂತ 10 ಪಟ್ಟು ಹೆಚ್ಚು ಪಿಜ್ಜಾ ಆರ್ಡರ್ ಮಾಡಲಾಗಿದೆ. ಇನ್ನು ಪಿಜ್ಜಾ ಆರ್ಡರ್ ಮಾಡಿರೋದು ಅಮೆರಿಕದ ಸೇನಾ ಅಧಿಕಾರಿಗಳು. ಮನೆಯಿಂದ ದೂರ ಇದ್ದುದರಿಂದ ಪಿಜ್ಜಾವನ್ನು ಆರ್ಡರ್ ಮಾಡಲಾಗಿದೆ. ದೊಡ್ಡದೊಂದು ಘಟನೆಗೆ ಮುನ್ಸೂಚನೆಯನ್ನ ಹಾಗಾದರೆ ಪಿಜ್ಜಾ ನೀಡಿತ್ತಾ ಅನ್ನುವಂತಹ ಪ್ರಶ್ನೆಗಳು ಈ ಹೊತ್ತಿನಲ್ಲಿ ಮೂಡ್ತಾ ಇರೋದು. ಕೆಲವೊಂದಷ್ಟು ವ್ಯಾಪಾರ ವಹಿವಾಟುಗಳಿಗೂ ಅಥವಾ ಕೆಲವೊಂದಷ್ಟು ಘಟನೆಗಳಿಗೂ, ಯುದ್ಧದ ಭೀತಿಗಳಿಗೂ ಒಂದಕ್ಕೊಂದು ಲಿಂಕ್ ಇರ್ತವೆ. ಹಾಗಾಗಿ ಈಗ ಪಿಜ್ಜಾಗೂ ಅಮೆರಿಕದ ಡೆಡ್ಲಿ ಅಟ್ಯಾಕ್ಗೂ ಒಂದಕ್ಕೊಂದು ಇಂಟರ್ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರೋದು. ಯಾವ ಕಾರಣಕ್ಕೆ? ದಾಳಿ ಆಗೋದಕ್ಕಿಂತ ಮುಂಚೆ, ಅಂದರೆ ಇಸ್ರೇಲ್ ಹಾಗೆ ಇರಾನ್ನ ದಾಳಿಗಿಂತ ಮುಂಚೆ ಪೆಂಟಗಾನ್ ಸಿಟಿಯಲ್ಲಿ ಪಿಜ್ಜಾ ಬರೋಬ್ಬರಿ ದಿನದ ವಹಿವಾಟಿಗಿಂತ 10 ಪಟ್ಟು ಹೆಚ್ಚು ಆರ್ಡರ್ ಆಗಿದೆ. ಅಂದರೆ ಅಲ್ಲೇ ಕುಳಿತುಕೊಂಡು ಏನಾದರೂ ಯುದ್ಧದ ಬಗ್ಗೆ ಮಾತುಕತೆಗಳು ಕೂಡ ನಡೀತಾ ಇದ್ವಾ? ಊಟಕ್ಕೆ ಹೋಗೋದಕ್ಕೆ ಹೊರಗಡೆ ಹೋಗದಂತಹ ಕಾರಣಕ್ಕೆ ಪಿಜ್ಜಾವನ್ನು ಸೇನಾ ಅಧಿಕಾರಿಗಳು ಅಲ್ಲೇ ಆರ್ಡರ್ ಮಾಡ್ಕೊಂಡಿದ್ರಾ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇರೋದು. ಯಾಕಂತ ಹೇಳಿದ್ರೆ ದಿನದ ವಹಿವಾಟು, ಫಾರ್ ಎಕ್ಸಾಂಪಲ್ಗೆ 10 ಪಿಜ್ಜಾಗಳು ಆರ್ಡರ್ ಆಗ್ತಾ ಇದ್ರೆ 10 ಪಟ್ಟು ಅಂತ ಹೇಳಿದ್ರೆ ಅಲ್ಲಿ 100 ಪಿಜ್ಜಾಗಳು ಹೋಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಹೊರಬಿದ್ದಿರುವಂಥದ್ದು. ಹಾಗಾಗಿ ಮನೆಯಿಂದ ದೂರ ಇದ್ದಿದ್ದರಿಂದ ಪಿಜ್ಜಾವನ್ನು ಆರ್ಡರ್ ಮಾಡ್ಕೊಂಡಿದ್ದಾರೆ. ಅಂದರೆ ಯುದ್ಧದ ಮುನ್ನುಡಿಯನ್ನು ಬರೆದಿದೆ ಪಿಜ್ಜಾ ಆರ್ಡರ್ನಿಂದ ಗೊತ್ತಾಗಿದೆ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಯುದ್ಧ ನಡೆಯುತ್ತೆ, ಇದಕ್ಕೆ ಅಮೆರಿಕ ಕೂಡ ಸಾಥ್ ಕೊಡೋದಕ್ಕೆ ಅಲ್ಲಿ ಮೀಟಿಂಗನ್ನು ಕೈಗೊಳ್ಳಲಾಗಿತ್ತು. ಯಾಕಂತ ಹೇಳಿದ್ರೆ ಇರಾನ್ ಹಾಗೆ ಇಸ್ರೇಲ್ ನಡುವಣ ಏನು ಯುದ್ಧ ಭೀತಿ ನಡೆಯೋದಕ್ಕಿಂತ ಮುಂಚೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪೇ ಒಂದು ಕಡೆ ಸುಳಿವನ್ನು ಕೊಟ್ಟಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಇರಾನ್ನ ಮೇಲೆ ಇಸ್ರೇಲ್ ಯುದ್ಧವನ್ನು ಸಾರಿತ್ತು. ಹಾಗಾಗಿ ಅಲ್ಲೇ ಕುಳಿತುಕೊಂಡು ಸುದೀರ್ಘವಾದಂಥ ಮೀಟಿಂಗನ್ನು ಮಾಡಿರೋದಕ್ಕೆ ಪಿಜ್ಜಾ ಸಾಕ್ಷಿಯಾಗ್ತಾ ಇರೋದು.